ಹಲೋ ನ್ಯೂ ಮಾಮೀಸ್. ಎಲ್ಲ ನ್ಯೂ ಮದರ್ಸಿಗೆ ಕ್ವೆಶನ್ ಇರುತ್ತೆ, ನಾವು ಎವ್ರಿ 2 ಅವರ್ಸಿಗೆ ಪಾಪುಗೆ ಫೀಡ್ ಮಾಡಲೇಬೇಕಾ ಅನ್ನೋದು. ಇನ್ನೊಂದು ಕ್ವೆಶನ್ ಏನು ಅಂದ್ರೆ, ಒಂದೊಳ್ಳೆ ರಾತ್ರಿ ನಿಮ್ ಪಾಪು ನಿದ್ದೆ ಮಾಡ್ತಿದೆ, ಆದ್ರೂ ಆರಾಮಾಗಿ ನಿದ್ದೆ ಮಾಡ್ತಿದ್ರು, ಎವ್ರಿ 2 ಅವರ್ಸಿಗೆ ಎಪ್ಸಿ ಹಾಲು ಫೀಡ್ ಮಾಡಲೇಬೇಕಾ? ಇಲ್ಲ ಪಾಪು ತುಂಬಾ ನಿದ್ದೆ ಹೋಗಿತ್ತು, ನನಗೂ ನಿದ್ದೆ ಹೋಯ್ತು, ಸೊ ಅದರಿಂದ ಕೆಲವೊಂದ್ಸರಿ 3 to 4 hours ನಾನು ಫೀಡ್ ಮಾಡೇ ಇಲ್ಲ ರಾತ್ರಿ, ಅದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ಪಾಪುಗೆ? ಇದೆಲ್ಲ ನಮ್ ನ್ಯೂ ಮದರ್ಸಿಗೆ ಕ್ವಶನ್ ಇರುತ್ತೆ, ಸ್ಪೆಷಲಿ ಫಸ್ಟ್ ಟೈಮ್ ಮದರಿಗೆ ಅಲ್ವಾ. ಇದೆಲ್ಲ ಆನ್ಸರ್ ನಾನು ಇವತ್ತು ಹೇಳ್ತೀನಿ. ಯೂಶಲಿ ಬೇಬಿ ಬರ್ತ್ ಆದ್ಮೇಲೆ ಫಸ್ಟ್ 7 to 15 days ಬೇಬಿ ಅದರ ವೇಟ್ ನ ಕಳ್ಕೊಳ್ಳುತ್ತೆ. ಬರ್ತ್ ವೇಟ್ ಏನಿರುತ್ತೋ ಅದು ರೆಡ್ಯೂಸ್ ಆಗುತ್ತೆ ಫಸ್ಟ್ 7 days. 7 days ಆದ್ಮೇಲೆ ಮತ್ತೆ ಗ್ರಾಜುಯಲಿ ಬೇಬಿ ವೇಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾರ್ಮಲ್ ಪ್ರಕೃತಿ. ಬೇಬಿ ಒಂದ್ ಎನ್ವೈರನ್ಮೆಂಟ್ ಇಂದ ನೆಕ್ಸ್ಟ್ ಓಪನ್ ಎನ್ವೈರನ್ಮೆಂಟ್ ಗೆ ಬಂದಾಗ ಬೇಬಿಯಲ್ಲಿ ಆಗೋ ಚೇಂಜಸ್. ಸೊ ಆಫ್ಟರ್ 15 days ಬೇಬಿ ಯಾವಾಗ ನಾರ್ಮಲ್ ಅದ್ರ ಬರ್ತ್ ವೇಟ್ ಗೆ ಮತ್ತೆ ರಿಗೇನ್ ಆಗುತ್ತೋ ಅಲ್ಲಿವರೆಗೂ ನೀವು ಎವ್ರಿ 2 hours ಫೀಡ್ ಮಾಡಲೇಬೇಕು. ಅಂದ್ರೆ ಬೇಬಿ ಆ ಚೇಂಜಸ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಬೇಬಿ ನಾರ್ಮಲ್ ಬರ್ತ್ ವೇಟ್ ಗೆ ಬರೋಕೆ ಹೆಲ್ಪ್ ಆಗುತ್ತೆ. ಆಫ್ಟರ್ 15 days ಒಂದ್ ವೇಳೆ ಕೆಲವೊಂದ್ಸರಿ ನೀವು ಏನೋ ಡೀಪ್ ನಿದ್ದೆ ಹೋದಾಗ, ಇಲ್ಲ ಪಾಪು ಡೀಪ್ ಆಗಿ ನಿದ್ದೆ ಮಾಡ್ತಿತ್ತು, ಡಿಸ್ಟರ್ಬ್ ಮಾಡೋದು ಬೇಡ ಅಂದಾಗ 3 to 4 hours ಗ್ಯಾಪ್ ಅಲ್ಲಿ ಫೀಡ್ ಮಾಡ್ಬೋದು, ತೊಂದರೆ ಇಲ್ಲ. ಸ್ಪೆಷಲಿ ರಾತ್ರಿ, ಯಾಕಂದ್ರೆ ದಿನದಲ್ಲಿ ಯೂಶಲಿ ಪಾಪು ಸೌಂಡ್ಸಿಗೋ ಅದಕ್ಕೋ ರೀಸನ್ಗೆ ಎದ್ದೆ ಹೇಳುತ್ತೆ, ಫೀಡ್ ಮಾಡೇ ಮಾಡುತ್ತೆ, ತೊಂದರೆ ಇಲ್ಲ. ಆದ್ರೆ ಒಂದ್ ವೇಳೆ ನಿಮ್ ಪಾಪು ನೈಟ್ ಏನಾದ್ರೂ ಜಾಸ್ತಿ ನಿದ್ದೆ ಮಾಡ್ತಿದೆ ಅಂದ್ರೆ 3 to 4 hours ಇಸ್ ಓಕೆ. ಯಾವಾಗವರೆಗೂ ಟಿಲ್ 3 months. ಟಿಲ್ 3 months ನೀವು ಈ ರುಟೀನ್ ನ ಫಾಲೋ ಮಾಡಿದ್ರೆ ಸಾಕು. ಆಫ್ಟರ್ 3 months ಪಾಪುಗೆ ನೀವು ಆನ್ ಡಿಮಾಂಡ್ ಫೀಡ್ ಮಾಡಿ. ಪಾಪು ಯಾವಾಗ ಫೀಡ್ ಕೇಳುತ್ತೋ ಅವಾಗ ಅಷ್ಟೇ ಫೀಡ್ ಮಾಡಿ, ಎವ್ರಿ 2 hours ಫೀಡ್ ಮಾಡೋ ನೆಸೆಸರಿ ಇಲ್ಲ ಟಿಲ್ 6 months. ಸೊ ಫಸ್ಟ್ 15 days ಕಂಪಲ್ಸರಿ 2 hours ಫೀಡಿಂಗ್, 15 to ಟಿಲ್ 3 months ಕೆಲವೊಂದ್ಸರಿ ಗ್ಯಾಪ್ ಆದ್ರೆ ತೊಂದರೆ ಇಲ್ಲ, 3 to 4 hours ಗ್ಯಾಪ್ ಅಲ್ಲಿ ಫೀಡ್ ಮಾಡಿ. ಆದ್ರೆ ರೆಗ್ಯುಲರ್ ಆಗಲ್ಲ, ಕೆಲವೊಂದ್ಸರಿ ಮಿಸ್ ಆದ್ರೆ ತೊಂದರೆ ಇಲ್ಲ. ಆಫ್ಟರ್ 3 months ಫೀಡ್ ಆನ್ ಡಿಮಾಂಡ್. ಪಾಪು ಯಾವಾಗ ಫೀಡ್ ಕೇಳುತ್ತೋ ಅವಾಗ ಅಷ್ಟೇ ಫೀಡ್ ಮಾಡಿದ್ರೆ ಸಾಕು ಟಿಲ್ 6 months. ಆದ್ರೆ ಫ್ರಮ್ ಬರ್ತ್ ಟಿಲ್ 6 months ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್, ಬೇರೆ ಏನು ಫೀಡ್ ಬೇಕಾಗಿಲ್ಲ ಟಿಲ್ 6 months. ಥ್ಯಾಂಕ್ ಯು.